ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು GPSTR 2019 ಇದಕ್ಕೆ ಸಂಬಂಧಪಟ್ಟಿರುವ ಪತ್ರಿಕೆ ಒಂದರಲ್ಲಿ ಬರುವಂತಹ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರುವ ಒಂದು 10 ಓಲ್ಡ್ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲು ಇವತ್ತು ನಾನು ಬಂದಿದ್ದೇನೆ. ಸ್ನೇಹಿತರೆ, ನನ್ನ ಒಂದು ಚಾನಲ್ ಹೆಸರು ಸ್ಮಾಲ್ ಚೇಂಜ್ ಅಂತ ಹೇಳಿ. ಸೊ ಇದರಲ್ಲಿ ನಾನು ಈಗಾಗಲೇ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಡಿಗ್ರಿ ವಿದ್ಯಾರ್ಥಿಗಳಿಗಾಗಿ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇನೆ. PVCಯ ಓಲ್ಡ್ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೇನೆ. SSLC ವಿದ್ಯಾರ್ಥಿಗಳಿಗಾಗಿ ಇಂಗ್ಲೀಷ್ ಗ್ರಾಮರ್ ಮೇಲಿರ್ತಕ್ಕಂತಹ ಪ್ರಶ್ನೆಗಳ ಬಗ್ಗೆ ಕ್ಲಾಸ್ಗಳನ್ನು ಕೂಡ ಮಾಡಿದ್ದೇನೆ. ಅದರ ಜೊತೆಗೆ ಒಂದಷ್ಟು ಮೋಟಿವೇಶನ್ ವಿಡಿಯೋಗಳನ್ನು, ವಿಶೇಷ ದಿನಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ಇದನ್ನು ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಕೂಡ ನೀವು ಅವುಗಳನ್ನು ನೋಡ್ಬೋದು. ಹಾಗೆ ನಾನು ಇವತ್ತಿನಿಂದ ಈ ಒಂದು GPSTR ಹಾಗೂ PSTRಸ್ಗೆ ಸಂಬಂಧಿಸಿದಂತೆ ಇವತ್ತಿನಿಂದ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಅದರ ಜೊತೆಗೆ ನನ್ನ ಕಡೆಯಿಂದ ಸಂಭವನೀಯ ಸರಣಿ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸೊ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಮೊದಲಿಗೆ ಈಗ ಒಂದನೇ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. GPSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಓಲ್ಡ್ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ 10 ಪ್ರಶ್ನೆಗಳು 2019ರಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ಮೊದಲನೇ ಪ್ರಶ್ನೆ ನೋಡಿ, ಸೆಲೆಕ್ಟ್ ದ ರೈಟ್ ವರ್ಡ್ ಅಂತ ಇದೆ. ಸೊ ಇದರಲ್ಲಿ ಒಂದನ್ನು ನಾವು ರೈಟ್ ವರ್ಡನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದೇನೆ. ಸೊ ನೋಡಿ, ಇಲ್ಲಿ ಫಾಟರ್ ಅಂತ ಇದೆ, ಅದರ ಜೊತೆಗೆ ವೀಲ್ ಅಂತ ಇದೆ. ಸೊ ಇದು ಫಾಟರ್ ಅಂತಕ್ಕಂಥದ್ದು ಕುಂಬಾರ ಅಂತ ಹೇಳ್ತದೆ. ಸೊ ವೀಲ್ ಅನ್ನುವಂಥದ್ದು ಚಕ್ರ ಅಥವಾ ಗಾಲಿ. ಸೊ ಇದಕ್ಕೆ ಇದು ಸಂಬಂಧಪಟ್ಟಿದೆ. ಸೊ ಮಡಿಕೆಗಳನ್ನು ಮಾಡಲಿಕ್ಕೆ ಕುಂಬಾರ ಏನು ಮಾಡ್ತಾನೆ ಅಂತಂದರೆ, ಸೊ ಮಣ್ಣನ್ನು ಕಲಸಾದ್ಮೇಲೆ ಸೊ ವೀಲನ್ನು ಬಳಸೋದ್ರ ಮೂಲಕ ಮಡಿಕೆಗಳನ್ನು ಮಾಡ್ತಾನೆ, ವೀಲನ್ನು ತಿರುಗಿಸೋದ್ರ ಮೂಲಕ ಅಂತ ಹೇಳ್ಬೋದು. ಸೊ ವೀಲು ಫಾಟರ್ಗೆ ಸಂಬಂಧಪಟ್ಟಿದ್ದಂಥ ವರ್ಡು. ಸೊ ಈ ಕಾರ್ಪೆಂಟರ್ ಅಂತಕ್ಕಂಥ ಸೆಕೆಂಡ್ ವರ್ಡ್ ಇದೆಯಲ್ಲ, ಸೊ ಈ ಕಾರ್ಪೆಂಟರ್ ಅಂದರೆ ಬಡಿಗ ಅಂತ ಕರಿತೀವಿ. ಸೊ ಇವರು ಕಟ್ಟಿಗೆಗಳಿಂದ ಉಪಕರಣಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದರಲ್ಲಿ ಈ 4 ಆಪ್ಷನ್ಸ್ಗಳಲ್ಲಿ ಸೊ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಒಂದೊಂದಾಗಿ ನೋಡ್ತಾ ಹೋದಾಗ ಫಸ್ಟ್ ಒನ್ನು ಸೀಸರ್, ಪೇರ್ ಆಫ್ ಸೀಸರ್ಸ್ ಅಂತ ಇದೆಯಲ್ಲ, ಸೊ ಇದು ಕತ್ರಿ. ಸೊ ಈ ಕತ್ರಿ ಬಂದ್ಬಿಟ್ಟು ಸೊ ಇದು ಟೇಲರ್ಗೆ ಯೂಸ್ ಆಗುತ್ತೆ, ಕಾರ್ಪೆಂಟರ್ಗೆ ಯೂಸ್ ಆಗೋದಿಲ್ಲ. ಸೊ ಹೀಗಾಗಿ ಸೊ ಇದು ರಾಂಗ್ ಆಗುತ್ತೆ, ಸೀಸರ್. ಸೊ ಬ್ರಷ್ ಇದೆ ಸೆಕೆಂಡ್ ಒನ್ನು. ಸೊ ಈ ಬ್ರಷ್ ಬಂದು ಕುಂಚ ಅಂತ ಕರಿತೀವಿ ನಾವು ಇದಕ್ಕೆ ಕನ್ನಡದಲ್ಲಿ. ಸೊ ಈ ಬ್ರಷ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಬಣ್ಣ ಹಚ್ಚಲಿಕ್ಕೆ, ಆರ್ಟಿಸ್ಟ್ಗಳಿಗೆ, ಪೇಂಟರ್ಗಳಿಗೆ ಯೂಸ್ ಆಗುತ್ತೆ. ಸೊ ಹೀಗಾಗಿ ಇದು ಕಾರ್ಪೆಂಟರ್ಗೆ ಯೂಸ್ ಆಗೋದಿಲ್ಲ, ಪೇಂಟರ್ಗಳಿಗೆ ಸೊ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಒನ್ನು ಸಾ ಅಂತ ಇದೆ. ಸಾ ಅಂದರೆ ಗರಗಸ ಅಂತ ಆಗುತ್ತೆ. ಸಾ ಅಂದರೆ ಗರಗಸ. ಈಗ ಈ ಗರಗಸವನ್ನು ಎಲ್ಲಿ ಬಳಸ್ತಾರೆ ಅಂದರೆ ಕಟ್ಟಿಗೆಯನ್ನು ಕಟ್ ಮಾಡಲಿಕ್ಕೆ ಬಳಸ್ತಾರೆ. ಸೊ ಇದು ಕಾರ್ಪೆಂಟರ್ಗೆ ಕಟ್ಟಿಗೆಯನ್ನು ಉಪಕರಣಗಳನ್ನು ತಯಾರು ಮಾಡೋದ್ರಿಂದ ಸೊ ಇದು ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಲಾಸ್ಟ್ ಒನ್ ನೋಡಿದ್ರೆ ಚಿಸಲ್ ಅಂತ ಇದೆ. ಚಿಸಲ್ ಅಂದರೆ ಉಳಿ. ಸೊ ಈ ಉಳಿ ಕೂಡ ಕಾರ್ಪೆಂಟರ್ಗೆ ಯೂಸ್ ಆಗುತ್ತೆ. ಸೊ ಈ ಉಳಿಯನ್ನು ಎಲ್ಲಿ ಬಳಸ್ತಾರೆ ಚಿಸಲನ್ನು ಅಂತಂದರೆ, ಸೊ ಇದನ್ನು ಜಾಯಿಂಟ್ಗಳಲ್ಲಿ ಸೊ ಜಾಯಿಂಟ್ ಮಾಡಿ, ಕಟ್ಟಿಗೆಯನ್ನು ಕಟ್ ಮಾಡಿ ಜಾಯಿಂಟ್ ಮಾಡುವಾಗ ಸೊ ಉಳಿಯನ್ನು ಭಾಳ ಅಲ್ಲಿ ಬಳಸ್ತಾರೆ ಹೆಚ್ಚಾಗಿ ಅಂತ ಹೇಳ್ಬೋದು. ಸೊ ನೋಡಿ, ಇದರಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ಎರಡೂ ಕೂಡ ಬಳಕೆ ಆಗ್ತವೆ. ಸೊ ಇದರಲ್ಲಿ ಸಾ ಕೊಟ್ಟಿದ್ರು ರೈಟ್ ಆಗ್ತಿದ್ವಿ, ಚಿಸಲ್ ಒಂದೇ ಕೊಟ್ಟಿದ್ರು ಅದನ್ನೇ ರೈಟ್ ಆಗ್ತಿದ್ವಿ. ಬಟ್ ಎರಡೂ ಕೂಡ ಸ್ವಲ್ಪ ಅವರಿಗೆ ಸಿಮಿಲರ್ ಆಗಿರೋದ್ರಿಂದ ಸೊ ಇದರಲ್ಲಿ ಒಂದು ಸೂಟೇಬಲ್ ಆಗಿರ್ತಕ್ಕಂಥ ರೈಟ್ ವರ್ಡನ್ನು ನಾವು ಆಯ್ಕೆ ಮಾಡ್ಬೇಕಂತಂದರೆ ಸೊ ನಾವಿಲ್ಲಿ ಗರಗಸವನ್ನೇ ಆಯ್ಕೆ ಮಾಡ್ರಿ ಅಂತ ಹೇಳ್ತೀನಿ. ಸೊ ಯಾಕೆ ಅಂತಂದರೆ, ಸೊ ಫಸ್ಟು ನಾವು ಕಟ್ಟಿಗೆಯನ್ನು ಕಟ್ ಮಾಡಲಿಕ್ಕಾಗಿರ್ಬೋದು, ಸೊ ಹೆಚ್ಚು ಕಡಿಮೆ ಇರ್ತಕ್ಕಂಥ ಕಟ್ಟಿಗೆಯನ್ನು ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಸೊ ಸಾ ಯೂಸ್ ಆಗುತ್ತೆ. ಅದಾದ ನಂತರ ಎಲ್ಲಿ ಜಾಯಿಂಟ್ ಮಾಡಲಿಕ್ಕೆ ಉಳಿ ಯೂಸ್ ಆಗುತ್ತೆ. ಹೀಗಾಗಿ ಮೊದಲು ನಾವು ಇದನ್ನು ಬಳಸೋದ್ರಿಂದ ಸೊ ಸಾ ಅನ್ನುವಂಥದ್ದು ಸೊ ಆನ್ಸರ್ ರೈಟ್ ಆಗುತ್ತೆ ಅಂತ ನಾನು ಸೊ ಈಗ ಹೇಳ್ತೇನೆ. ಸೊ ಉಳಿನೂ ಕೂಡ ಬಳಸ್ತಾರೆ, ಬಟ್ ಇಲ್ಲಿ ಸಾನು ಗರಗಸ ಹೆಚ್ಚಾಗಿ ಯೂಸ್ ಆಗೋದ್ರಿಂದ ಆರಂಭದಲ್ಲಿ ಸೊ ಸಾನೇ ರೈಟ್ ಆನ್ಸರ್ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಸೆಲೆಕ್ಟ್ ದ ಆಡ್ ಒನ್ ಅಂತ ಇದೆ. ಸೊ ಈ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ ಸೊ ಒಂದು ವಿಶೇಷವಾಗಿದೆ, ಆಡ್ ಒನ್ ಇದೆ. ಸೊ ಅದನ್ನು ತೆಗಿಬೇಕು. ಸೊ ಅದನ್ನು ಯಾವ ರೀತಿಯಾಗಿ ತೆಗಿಬೇಕು ನೋಡ್ತಾ ಹೋಗೋಣ. ಈ ಪ್ರತಿಯೊಂದರ ಮೀನಿಂಗನ್ನು ನೋಡ್ತಾ ಹೋದರೆ ಸೊ ಗೊತ್ತಾಗುತ್ತೆ ನಮಗೆ. ಲೆಡ್ ಅಂದರೆ ಸೀಸ ಅಂತ ಕರಿತೀವಿ, ಸ್ಟೋನ್ ಅಂದರೆ ಕಲ್ಲು. ಮೀನಿಂಗ್ ನೋಡಿದ್ರೆ ಯಾವುದನ್ನು ಹೊರಗೆ ತೆಗಿಬೇಕು ಅಂತ ಗೊತ್ತಾಗುತ್ತೆ. ಸೊ ಐರನ್ ಅಂದರೆ ಕಬ್ಬಿಣ. ಸೊ ಬ್ರಾಸ್ ಅಂದರೆ ಹಿತ್ತಾಳೆ.
ಹಿತ್ತಾಳೆ. ಸೊ ಇದ್ರ ಮೀನಿಂಗ್ ನೋಡಿದ್ರೆ ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಸೀಸ ಅಂತಕ್ಕಂಥದ್ದು ಮೆಟಲ್ ಆಗುತ್ತೆ, ಕಲ್ಲು ಮೆಟಲ್ ಅಲ್ಲ, ಸೊ ಕಬ್ಬಿಣ ಮೆಟಲ್, ಸೊ ಹಿತ್ತಾಳೆ ಮೆಟಲ್. ಸೊ ಹೀಗಾಗಿ ರೈಟ್ ಆನ್ಸರ್ ಏನಾಗುತ್ತಪ್ಪ ಅಂದರೆ ಸ್ಟೋನು. ಸೊ ಸ್ಟೋನು ಇದು ಒಂದು ಮೆಟಲ್ ಅಲ್ಲ, ಸೊ ಹೀಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಇವೆಲ್ಲ ಏನಾಗ್ತವಪ್ಪ ಅಂತಂದರೆ ರಾಂಗ್ ಆಗ್ತಾವ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಸೊ ಬಹಳ ಈಸಿಯಾಗಿ ಅವುಗಳ ಮೀನಿಂಗನ್ನು ತಿಳಿದುಕೊಳ್ಳೋದ್ರ ಮೂಲಕ ಸೊ ತೆಗಿಬೋದು, ಸೆಲೆಕ್ಟ್ ಮಾಡ್ಬೋದು ಅಂಥೇಳಿ. ಸೊ ಥರ್ಡ್ ಒನ್ ನೋಡಿ, ಸುಮಾ ಹ್ಯಾಸ್ ಅ ಬಿಗ್ ಹೌಸ್ ಬಿಗ್ ಸ್ಕೂಲ್ ಬ್ಯಾಗ್ ಅಂತ ಇದೆ. ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್ ಅಂತ ಇದೆ. ಸೊ ಇಲ್ಲಿ ಬಿಗ್ ಅನ್ನೋದಕ್ಕೆ ಪ್ರಶ್ನೆಯಲ್ಲಿ ಅಂಡರ್ಲೈನ್ ಮಾಡಲಾಗಿದೆ ಅಂತೆ. ಸೊ ಇದಕ್ಕೆ ಮಾಡಲಾಗಿದೆ, ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್ ಅಂತ ಇದೆ. ಸೊ ಅಂಡರ್ಲೈನ್ ಮಾಡಿರ್ತಕ್ಕಂಥ ಬಿಗ್ ಅನ್ನುವಂಥ ಈ ಒಂದು ವರ್ಡ್ ಇದೆಯಲ್ಲ, ಸೊ ಈ ವರ್ಡ್ ದ ಅಂಡರ್ಲೈನ್ ವರ್ಡ್ ಈಸ್ ಅಂತ ಕೊಟ್ಟಿದ್ದಾರೆ. ಇದು ಏನು? ಕೆಳಗೆ 4 ಆಪ್ಷನ್ಸ್ ಇದೆ. ಅದು ನೌನು, ಅದು ವರ್ಬ್, ಅದು ಅಡ್ವರ್ಬ್, ಅದು ಅಡ್ಜೆಕ್ಟಿವ್. ಇದರಲ್ಲಿ ರೈಟ್ ಆಗಿರ್ತಕ್ಕಂತಹ ಆಪ್ಷನ್ಸ್ ಅನ್ನು ನಾವು ಆಯ್ಕೆ ಮಾಡಿಕೊಂಡು ಒಂದು ಅಂಕವನ್ನು ಹೆಂಗೆ ಗಳಿಸ್ಬೋದು ನೋಡಿ. ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಯಾವುದು ನೌನು, ಯಾವುದು ವರ್ಬ್, ಯಾವುದು ಅಡ್ವರ್ಬ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೌನು ಈ ಒಂದು ಸೆಂಟೆನ್ಸ್ನಲ್ಲಿ ನೋಡೋದಾದರೆ ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್ ಅಂದರೆ ಸುಮಾ ಒಂದು ದೊಡ್ಡದಾಗಿರ್ತಕ್ಕಂಥ ಶಾಲಾ ಬ್ಯಾಗನ್ನು ಹೊಂದಿದ್ದಾಳೆ ಅಂತ ಕನ್ನಡ ಅರ್ಥ ಆಗುತ್ತೆ. ಸೊ ಒಂದು ದೊಡ್ಡ ಶಾಲಾ ಚೀಲವನ್ನು ಹೊಂದಿದ್ದಾಳೆ ಅಂತ ಕನ್ನಡದ ಮೀನಿಂಗ್ ಆಗುತ್ತೆ. ಸೊ ಈ ಒಂದು ಸೆಂಟೆನ್ಸ್ನಲ್ಲಿ ನೌನ್ ಬಂದ್ಬಿಟ್ಟು ಸುಮಾ ಅನ್ನುವಂಥದ್ದು ಒಂದು ಪ್ರಾಪರ್ ನೌನ್ ಇದೆ. ಸೊ ಬ್ಯಾಗ್ ಇದೆಯಲ್ಲ, ಸೊ ಇದು ಕೂಡ ಒಂದು ನಾಮಪದ. ಸೊ ಇವೆರಡು ನೌನ್ ಆಗ್ತವೆ. ಓಕೆ, ನೆಕ್ಸ್ಟ್ ವರ್ಬ್. ವರ್ಬ್ ಬಂದ್ಬಿಟ್ಟು ಇದು ಹ್ಯಾಸ್ ಇದೆಯಲ್ಲ, ಸೊ ಇದು ವರ್ಬ್ ಆಗುತ್ತೆ, ಇದು ವರ್ಬ್ ಆಗುತ್ತೆ. ಸೊ ಅಡ್ವರ್ಬ್ ಈ ಸೆಂಟೆನ್ಸ್ನಲ್ಲಿ ಅಡ್ವರ್ಬ್ ಇಲ್ಲ, ಸೊ ಹೀಗಾಗಿ ಸೊ ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟು ಏನು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ನೋಡೋದಾದರೆ ಸೊ ಅಡ್ಜೆಕ್ಟಿವನ್ನು ನಾವು ಯಾವಾಗ ಬಳಸ್ತೀವಿ ಅಂತಂದರೆ ಸೊ ನೌನನ್ನು ನಾವು ಏನು ಮಾಡ್ತೀವಿ, ಅದರ ವಿಶೇಷತೆ ಬಗ್ಗೆ ಹೇಳ್ತೀವಿ, ನೌನ್ನ ವಿಶೇಷತೆ ಬಗ್ಗೆ ಹೇಳ್ತೇವೆ. ಸೊ ಹೀಗಾಗಿ ಅಂದರೆ ನಾಮ ವಿಶೇಷಣ. ಸೊ ಇಲ್ಲಿ ಸುಮಾ ಒಂದು ವರ್ಡ್ ಇದೆ, ನೌನ್ ಇದೆ. ಸೊ ಬ್ಯಾಗ್ ಅಂತಕ್ಕಂಥ ಒಂದು ನೌನ್ ಇದೆ. ಸೊ ಇದರಲ್ಲಿ ಯಾವುದನ್ನು ಈ ಬಿಗ್ ವರ್ಣಿಸ್ತಾ ಇದೆ ನೋಡೋದಾದರೆ ಸುಮಾಗಂತೂ ಇದು ವರ್ಣಿಸ್ತಾ ಇಲ್ಲ. ಸೊ ಇಲ್ಲಿ ನೌನ್ ಬ್ಯಾಗ್ ಇದೆ. ಸೊ ಈ ಬ್ಯಾಗನ್ನು ಇದು ವರ್ಣಿಸ್ತಾ ಇದೆ. ಬ್ಯಾಗ್ ಹೇಗಿದೆಯಪ್ಪ ಅಂತಂದರೆ ಬಿಗ್ ಆಗಿದೆ. ಬಿಗ್ ಬ್ಯಾಗ್ ಅಂದರೆ ಬಿಗ್ ಸ್ಕೂಲ್ ಬ್ಯಾಗ್ ಅಂದರೆ ದೊಡ್ಡ ಶಾಲೆ ಚೀಲ ಅಂತ ಹೇಳಿ ಆಗುತ್ತೆ. ಸೊ ಹೀಗಾಗಿ ಇದು ಅಡ್ಜೆಕ್ಟಿವ್ ರೈಟ್ ಆನ್ಸರ್ ಆಗುತ್ತೆ. ಬಿಗ್ ಅನ್ನುವಂಥದ್ದು ಬ್ಯಾಗನ್ನು ವರ್ಣಿಸ್ತಾ ಇದೆ. ಸೊ ಹೀಗಾಗಿ ನಾಮ ವಿಶೇಷಣ ಬ್ಯಾಗನ್ನು ವರ್ಣಿಸ್ತಾ ಇರೋದ್ರಿಂದ ಸೊ ಇದು ಆ್ಯನ್ ಅಡ್ಜೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು 4ನೇದು, ಸಿ ಆಲ್ವೇಸ್ ಏರ್ ಆನ್ ಟೈಮ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಈಸ್ ಅಂತ ಕೊಡಲಾಗಿದೆ. ಸಿ ಆಲ್ವೇಸ್ ಹೇರ್ ಆನ್ ಟೈಮ್ ಅಂತಂದರೆ ಇದರ ಅರ್ಥ ಅವಳು ಯಾವಾಗಲೂ ಇಲ್ಲಿ ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರ್ತಾಳೆ ಅಂಥೇಳಿ, ಅವಳು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಬರ್ತಾಳೆ ಅಂಥೇಳಿ ಇದೆ. ಸೊ ಇದ್ರ ಒಂದು ಮೀನಿಂಗ್, ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಈಸ್, ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಒಂದು ವರ್ಡ್ ಆ ಒಂದು ಇಡೀ ಸೆಂಟೆನ್ಸ್ನ ಮೀನಿಂಗನ್ನು ಸೊ ಹೇಳುತ್ತೆ. ಅದನ್ನು ನಾವು ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಬಂದು ಫಾರ್ಗೆಟ್ಫುಲ್ ಅಂತ ಇದೆಯಲ್ಲ, ಇದು ಮರೆತು ಹೋಗೋದು. ಸೊ ಈ ಸೆಂಟೆನ್ಸ್ನಲ್ಲಿ ಮರೆತು ಹೋಗುವಂಥ ಒಂದು ಟರ್ನ್ ಏನಿಲ್ಲ. ಸೊ ಹೀಗಾಗಿ ಇದು ರಾಂಗ್ ಆಗುತ್ತೆ. ಶೈ ಅಂದರೆ ನಾಚಿಕೆ ಸ್ವಭಾವ ಅಂತ ಆಗ್ತದೆ. ಸೊ ಈ ಒಂದು ಸೀಸ್ ಆಲ್ವೇಸ್ ಹೇರ್ ಆನ್ ಟೈಮ್ ಅನ್ನುವಂಥದ್ರಲ್ಲಿ ನಾಚಿಕೆ ಸ್ವಭಾವ ಏನಿಲ್ಲ ನಮಗೆ. ಸೊ ನೋಡಿ ಲೇಜಿ ಅಂತ ಇದೆ. ಸೊ ಸಿ ಈಸ್ ಆಲ್ವೇಸ್ ಹೇರ್ ಆನ್ ಟೈಮ್. ಸೊ ಅವಳು ಸರಿಯಾದ ಸಮಯಕ್ಕೆ ಇಲ್ಲಿ ಇರ್ತಾಳೆ ಅಂದರೆ ಸೊ ಲೇಜಿನೆಸ್ ಇಲ್ಲ ಇಲ್ಲಿ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಪಂಕ್ಚುವಲ್ ಅಂತ ಇದೆ. ಇದರ ಒಂದು ಮೀನಿಂಗ್ ಬಂದ್ಬಿಟ್ಟು ಸಮಯ ಪ್ರಜ್ಞೆ ಅಂತ ಆಗ್ತದೆ. ಸಮಯ ಪ್ರಜ್ಞೆ ಅಂದರೆ ರೈಟ್ ಆಗ್ಬೋದು. ಯಾಕಂದರೆ ಅವಳು ಇಲ್ಲಿ ಯಾವಾಗಲೂ ಸರಿಯಾದ ಸಮಯಕ್ಕೆ ಇರ್ತಾಳೆ ಅಂತ, ಬರ್ತಾಳೆ ಅಥವಾ ಇರ್ತಾಳೆ ಅಂತಂದರೆ ಸೊ ಅದು ಅವಳ ಸಮಯ ಪ್ರಜ್ಞೆಯನ್ನು ತೋರಿಸೋದ್ರಿಂದ ಸೊ ಇದು ಪಂಕ್ಚುವಲ್ ಅನ್ನುವಂಥ ಪದದ ಮೀನಿಂಗು ಕೂಡ ಸಮಯ ಪ್ರಜ್ಞೆ ಅಂತ ಇರೋದಕ್ಕೂ ಸೊ ಇಡೀ ಒಂದು ವಾಕ್ಯದ ಮೀನಿಂಗನ್ನು ಇದು ಕೊಡುತ್ತೆ ಅಂತ ನಾನು ಹೇಳ್ತೇನೆ. ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ, ಪಂಕ್ಚುವಲ್ ಅನ್ನುವಂಥದ್ದು. ನೆಕ್ಸ್ಟು 5ನೇದು, 5th ಸೆಪ್ಟೆಂಬರ್ ಈಸ್ ಆನ್ ಇಂಪಾರ್ಟೆಂಟ್ ಡೇ ಡ್ಯಾಶ್ ಟೀಚರ್ಸ್ ಅಂತ ಇದೆ. ಸೊ ಸೆಪ್ಟೆಂಬರ್ 5 ಯಾರಿಗಾಗಿ ಬಹಳ, ಟೀಚರ್ಸ್ಗಳಿಗಾಗಿ ಬಹಳ ಇಂಪಾರ್ಟೆಂಟು ಅನ್ನುವಂಥದ್ದಿದೆ. ಸೊ ಇಲ್ಲಿ ನೋಡಿ ಫಾರ್ ಅನ್ನುವಂಥ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಿಪೋಷನ್ ಹಚ್ಚಬೇಕು. ಆಫ್ ಅನ್ನುವಂಥದ್ದಿದೆ, ಟು ಅನ್ನುವಂಥದ್ದಿದೆ, ವಿತ್ ಅಂತ ಇದೆ. ಸೊ ಫಾರನ್ನು ನಾವು ಯಾವಾಗ ಬಳಸ್ತೀವಿ ಅಂತಂದರೆ ಯಾರ ಸಲುವಾಗಿ, ಯಾರಿಗಾಗಾದರೂ ಇದ್ದರೆ ಅವಾಗ ನಾವು ಬಳಸ್ತೀವಿ. ಸಲುವಾಗಿ, ಗಾಗಿ, ಸೊ ಈ ರೀತಿಯಾಗಿದ್ದಾಗ ನಾವು ಬಳಸ್ತೀವಿ. ಸೊ ಇಲ್ಲಿ ಫಾರ್ ಅನ್ನುವಂಥ ಒಂದು ಪ್ರಿಪೋಷನ್ ಸೂಟೇಬಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದು ಸರಿಯಾಗಿರುತ್ತೆ. ಸೊ ಆಪನು ಕೂಡ ಸಂಬಂಧಪಟ್ಟಂಗೆ ಹೇಳ್ತದೆ. ಸೊ ದ ಪ್ರತ್ಯಯ ಥರ ಹೇಳ್ತದೆ. ಇದು ಕೂಡ ಸಂಬಂಧಿಸಿದ್ರ ಬಗ್ಗೆ ಹೇಳುತ್ತೆ. ಬಟ್ ಇಲ್ಲಿ ಆಪ್ ಸೂಟೇಬಲ್ ಆಗೋದಿಲ್ಲ.
ಸೊ ಹೀಗಾಗಿ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಟೂ ಇದೆಯಲ್ಲ, ಇದು ಗೆ ಕೆ ಮತ್ತು ಡೈರೆಕ್ಷನನ್ನು, ಗುರಿಯನ್ನು ಸೂಚಿಸುತ್ತದೆ. ಸೊ ಹೀಗಾಗಿ ಟೂನು ಕೂಡ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಇದು ಆಗೋದಿಲ್ಲ ಅಂಥೇಳಿ. ಯಾಕಂದರೆ ಇದು ದಿಕ್ಕು, ಗುರಿ ಅಥವಾ ಯಾರಿಗೇ ಒಂದು ಸೂಚನೆ ಕೊಡೋದಕ್ಕೆ ಟೂ ಅನ್ನು ಬಳಸ್ತೀವಿ. ಸೊ ಹೀಗಾಗಿ ಟೂ ಕೂಡ ಇಲ್ಲಿ ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವಿತ್ ಇದೆಯಲ್ಲ, ವಿತ್ ಜೊತೆ ಅಂತ ಕನ್ನಡ ಮೀನಿಂಗ್ ಬರುತ್ತೆ. ವಿತ್ ಮೀನಿಂಗ್ ನೋಡಿ, ಜೊತೆ ಜೊತೆ ಅಂತ ಬರುತ್ತೆ. ಇದನ್ನು ನಾವು ಯಾರ ಜೊತೆಗಾದ್ರೂ ಇರೋದಕ್ಕೆ ಸೂಚಿಸ್ತೀವಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಕೂಡ ಅಷ್ಟು ಸುಟೇಬಲ್ ಆಗೋದಿಲ್ಲ. ಫಾರೇ ಒಂದು ಕರೆಕ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ಅದು ಯಾರಿಗಾಗಿ ಅಥವಾ ಯಾರಿಗೆ ಸಂಬಂಧಿಸಿದ್ದು ಅಂತ ಹೇಳಲಿಕ್ಕೆ ನಾವು ಫಾರನ್ನು ಬಳಸ್ತೀವಿ. ಸೊ ಹೀಗಾಗಿ ಫಾರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಅಂತ ಕ್ಲಿಯರ್ ಆಯಿತು. ನೆಕ್ಸ್ಟ್ ನೋಡ್ರಿ, ಆರನೇ ಒಂದು ಸೆಂಟೆನ್ಸ್ ನೋಡೋದಾದರೆ, ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ಮೈ ಐಸ್ ಅಂತ ಇದೆ. ಸೊ ಇದ್ರ ಮೀನಿಂಗ್ ಬಂದ್ಬಿಟ್ಟು, ಸೊ ಏನಿದೆ ಕೆಳಗಡೆ, ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಂತ ಇದೆ. ಸೊ 4 ನಿಮಗೆ ಕೆಳಗೆ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಇದು ಯಾವ ರೀತಿಯ ಒಂದು ಸೆಂಟೆನ್ಸ್ ಅಂತೇಳಿ. ಸೊ ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪೇರೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳಿ ಕೊಡಲಾಗಿದೆ. ಸೊ ಇದು ಯಾವ ರೀತಿಯ ಸೆಂಟೆನ್ಸು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ಅಂದರೆ, ಸೊ ಯಾವ ಸೆಂಟೆನ್ಸು ಏನನ್ನು ಸೂಚಿಸುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಫಸ್ಟು. ಸೊ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಂತ ಇದೆಯಲ್ಲ, ಸೊ ಈ ಒಂದು ಅಸರ್ಟಿವ್ ಸೆಂಟೆನ್ಸ್ ಬಂದ್ಬಿಟ್ಟು ಇದು ಹೇಳಿಕೆ ಅಥವಾ ಸರಳ ಅಥವಾ ಸಾಧಾರಣವಾಗಿ ಹೇಳುವಂಥ ವಾಕ್ಯಗಳನ್ನು ಸೊ ಇದು ಹೇಳುತ್ತೆ. ಸೊ ಇದು ಸರಳವಾಗಿಲ್ಲ, ಹೇಳಿಕೆಯೂ ಕೂಡ ಅಲ್ಲ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಇಂಟ್ರಾಗೇಟಿವ್ ಇದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ. ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ಮೈ ಐಸ್ ಅಂದರೆ ಸೊ ಇಲ್ಲಿ ಏನು ಪ್ರಶ್ನೆ ಇಲ್ಲ. ಸೊ ಹೀಗಾಗಿ ಇದು ಪ್ರಶ್ನೆ ಥರನೂ ಇಲ್ಲ, ಆ ಟೋನ್ನಾಗೂ ಇಲ್ಲ. ಸೊ ಇದು ಕೂಡ ರಾಂಗ್ ಅಂತ ಅನಿಸುತ್ತೆ. ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂದರೆ ಆಜ್ಞಾರ್ಥಕ ವಾಕ್ಯ ಅಂತ ಕರಿತೀವಿ. ಇಲ್ಲಿ ವಿನಂತಿ ಇರ್ತದೆ, ಆಜ್ಞೆ ಇರ್ತದೆ, ಸಲಹೆ ಸೂಚನೆ ಇರ್ತದೆ, ಸೊ ಎಚ್ಚರಿಕೆ ಕೂಡ ಇರ್ತದೆ. ಸೊ ಇಲ್ಲಿ ಇದರಲ್ಲಿ ಕೂಡ ಓ ಮೈ ಗಾಡ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಟೋನ್ ಇಲ್ಲ. ಸೊ ಇದು ಕೂಡ ರಾಂಗ್ ಅಂತ ಅನಿಸುತ್ತೆ. ಸೊ ಇನ್ನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ನಲ್ಲಿ ನೋಡೋದಾದರೆ ಇದು ಉದ್ಗಾರಾರ್ಥಕ ವಾಕ್ಯ ಅಥವಾ ಭಾವಬೋಧಕ ವಾಕ್ಯ ಅಂತ ಕರಿತೀವಿ. ಸೊ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಬಂದು ಆಶ್ಚರ್ಯವಾಗಿರ್ತಕ್ಕಂತಹ ಅಥವಾ ಸಂತೋಷ, ದುಃಖ, ಕೋಪ ಇತ್ಯಾದಿಗಳನ್ನು ಏನು ಮಾಡ್ತದೆ ಅಂತಂದ್ರೆ ಇದು ತಿಳಿಸುತ್ತೆ. ಓ ಮೈ ಗಾಡ್ ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ಒಂದು ಆಶ್ಚರ್ಯವನ್ನು ಸೂಚಿಸುವಂಥದ್ದಾಗಿದೆ. ಸೊ ಹೀಗಾಗಿ ಐ ಕಾಂಟ್ ಬಿಲೀವ್ ಮೈ ಐಸ್ ಅಂದರೆ ನಾನು ನೋಡ್ತಿರೋದನ್ನು ನಂಬಲಾಗ್ತಾ ಇಲ್ಲ ಅನ್ನುವಂಥ ಒಂದು ತೀವ್ರವಾಗಿರ್ತಕ್ಕಂಥ ಆಶ್ಚರ್ಯವನ್ನು ಇದು ಸೂಚಿಸ್ತಾ ಇದೆ, ಭಾವೋದ್ರೇಕವನ್ನು ತೋರಿಸ್ತಾ ಇರೋದ್ರಿಂದ. ಸೊ ಆಮೇಲೆ ವಿಶೇಷವಾಗಿ ಹೇಳ್ತೀನಿ, ಈ ಒಂದು ಸೆಂಟೆನ್ಸ್ನಲ್ಲಿ ಏನಾಗಿದೆ, ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಚಿಹ್ನೆ ಬಂತು ಅಂತ ಇಟ್ಕೋರಿ ಸೆಂಟೆನ್ಸ್ನಲ್ಲಿ. ಸೊ ಇದು ಕಂಪಲ್ಸರಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ಬೋದು. ದಿಸ್ ಈಸ್ ಅ ರೈಟ್ ಆನ್ಸರ್. ನಿಮ್ಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಈ ಒಂದು ಚಿಹ್ನೆ ಬಂತು ಅಂದ್ರೆ ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಕಂಪಲ್ಸರಿ ಆಗಿರುತ್ತೆ. ಸೊ ಇದನ್ನು ನೀವು ರೈಟ್ ಅನ್ಬೋದು. ಸೊ ಇಲ್ಲಿ ಇಂಟ್ರಾಗೇಟಿವಲ್ಲಿ ಯಾವ ರೀತಿಯಾಗಿ ಚಿಹ್ನೆ ಇರುತ್ತಂತ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಕೂಡ ನೋಡಿ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನು ಈ ಸೆಂಟೆನ್ಸ್ಗಳು ಹೊಂದಿರ್ತವೆ. ಸೊ ಅದ್ರ ಮೇಲೂ ಕೂಡ ನೀವು ಇವುಗಳನ್ನು ಕಂಡುಹಿಡಿಬೋದು. ನೆಕ್ಸ್ಟು ಶಾಂತಿಗ್ರಾಮ ಇಸ್ ಅ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಂತ ಇದೆ. ಸೊ ಶಾಂತಿಗ್ರಾಮ ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಒಂದು ಚಿಕ್ಕ ಹಳ್ಳಿ, ಚಿಕ್ಕಮಗಳೂರು ಡಿಸ್ಟ್ರಿಕ್ನಲ್ಲಿ ಒಂದು ಚಿಕ್ಕ ಹಳ್ಳಿ ಅಂತ ಹೇಳ್ಬೋದು. ಸೊ ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಟ್ಯಾಗನ್ನು ಇಲ್ಲಿ ನಾವು ಇವಾಗ ಕಂಡುಹಿಡಿಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗನ್ನು ಕಂಡುಹಿಡಿಬೇಕು, ಕ್ವಶನ್ ಟ್ಯಾಗ್ನ ರೂಲ್ ಏನು ಫಸ್ಟ್ ನೋಡೋದಾದರೆ, ಈಗ ಕೊಟ್ಟಿರುವಂಥ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಂತಂದರೆ ನಾವು ನೆಗೆಟಿವ್ ಟ್ಯಾಗನ್ನು ಹಚ್ಚಬೇಕಾಗತ್ತೆ. ಸೊ ಕೊಟ್ಟಿರುವಂಥ ಸೆಂಟೆನ್ಸು ನೆಗೆಟಿವ್ನಲ್ಲಿ ಇತ್ತು ಅಂದರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕಾಗತ್ತೆ. ಈಗ ನಾವು ಸೆಂಟೆನ್ಸನ್ನು ನೋಡ್ರಿ, ಶಾಂತಿಗ್ರಾಮ ಈಸ್ ಅ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಂತ ಇದೆ. ಸೊ ಇಲ್ಲಿ ನಾಟು ಮತ್ತು ನೆಗೆಟಿವ್ ಯಾವುದೇ ರೀತಿ ಬಳಸಿರಲ್ಲ. ಹೀಗಾಗಿ ಇದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅಂತ ಹೇಳ್ಬೋದು. ಈ ಪಾಸಿಟಿವ್ ಟ್ಯಾಗ್ನ ರೂಲನ್ನು ಅಥವಾ ಫಾರ್ಮುಲಾವನ್ನು ನೋಡೋದಾದರೆ, ಸೊ ಫಸ್ಟ್ ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ ಅದಾದಮೇಲೆ ಏನು ಬರುತ್ತೆ, ನಾಟ್ ಬರುತ್ತೆ. ಅಂದರೆ ಫಸ್ಟು ಸೆಂಟೆನ್ಸ್ಗೆ ನೆಗೆಟಿವ್ ಟ್ಯಾಗ್ ಹಚ್ಚಬೇಕು. ನೆಗೆಟಿವ್ ಟ್ಯಾಗ್ ಹಚ್ಚಬೇಕು. ನೆಗೆಟಿವ್ ಟ್ಯಾಗ್ನ ರೂಲ್ ಇದು, ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರನೌನ್ ಬರುತ್ತೆ. ಸಬ್ಜೆಕ್ಟ್ ಜಾಗದಲ್ಲಿ ಇರುವಂತಹ ಯಾವುದೇ ನೌನನ್ನು ನಾವು ಪ್ರನೌನ್ ಆಗಿ ಚೇಂಜ್ ಮಾಡ್ತೀವಿ. ಪ್ರನೌನು ಪ್ಲಸ್ ಕ್ವಶನ್ ಮಾರ್ಕ್ ಕಂಪಲ್ಸರಿ. ಈ ರೂಲ್ ಬಳಸಿ ಇದನ್ನು ರೂಲ್ ನೀವು ಫಾಲೋ ಮಾಡಿದರೆ ಡೆಫಿನೆಟ್ ಆಗಿನೂ ಕೂಡ ಕ್ವಶನ್ ಟ್ಯಾಗನ್ನು ಭಾಳ ಸರಳವಾಗಿ
ನಾವು ಹಚ್ಬೋದು. ನೋಡಿ ಯಾವ ರೀತಿಯಾಗಿ ಹಚ್ಚೋದು ನೋಡ್ತಾ ಹೋಗೋಣ. ಸೊ ಹೆಲ್ಪಿಂಗ್ ವರ್ಬ್, ಈ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಅಥವಾ ಹಿಡನ್ ಆಗಿದೆ ನೋಡಬೇಕು. ಹಿಡನ್ ಆಗಿದ್ರೆ ಹಿಡನ್ ಆಗಿರ್ತಕ್ಕಂಥ ಈ ಒಂದು ಸಿಂಪಲ್ ಫಾಸ್ಟ್ ಮತ್ತು ಸಿಂಪಲ್ ಪ್ರೆಸೆಂಟ್ನಲ್ಲಿ ಹಿಡನ್ ಹೆಲ್ಪಿಂಗ್ ವರ್ಬ್ ಸಿಗುತ್ತೆ. ಸೊ ಅದನ್ನು ನಾವು ತೆಗೆದುಕೊಂಡು ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ತೀನಿ ಮುಂದೆ. ಸೊ ನೆಕ್ಸ್ಟ್ ಸರಣಿ ವಿಡಿಯೋಗಳಲ್ಲಿ. ಸೊ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಸೊ ಅದನ್ನೇ ನಾವು ತೆಗೆದುಕೊಳ್ಬೇಕು. ಈಸ್ ನೆಕ್ಸ್ಟ್ ಏನಿದೆ, ನಾಟ್ ಇದೆ. ನಾಟನ್ನು ಬಿಡಿಸಿ ಹಚ್ಚಬಾರ್ದು, ನಾಟ್ ಅಂಥೇಳಿ. ಸೊ ಶಾರ್ಟ್ ಫಾರ್ಮಲ್ಲಿ ಇಸಂಟ್ ಅಂತ ಹಚ್ಚಬೇಕು, ಅಪಾಸ್ಟ್ರೋಫಿಯನ್ನು ಹಚ್ಚಿ ಇಸಂಟ್. ನೆಕ್ಸ್ಟ್ ಪ್ರನೌನ್ ಏನಿದೆ ನೋಡಿ, ಶಾಂತಿ ಗ್ರಾಮ ಇದೆ. ಸೊ ಥರ್ಡ್ ಪರ್ಸನ್ ಮಾಡಬೇಕು, ಅದನ್ನು ಈಸಿ ಇಟ್ಟಾಗಿ. ಸೊ ಇಲ್ಲಿ ಈಸಿ ಇಟ್ಟಲ್ಲಿ ಅವಳು ಅವನು ಅವಳು ಅಂತ ಇಲ್ಲ. ಸೊ ಇಟ್ ಅನ್ನುವಂಥದ್ದು ಇದು ಊರು ಒಂದು ಇಟ್ಟಾಗಿರೋದ್ರಿಂದ ಸೊ ಹೀಗಾಗಿ ನಾವು ಇಟ್ ಅಂತ ಬಳಸ್ಕೊಳ್ತೀವಿ. ಅದು ಇಸಂಟ್ ಇಟ್ ಅಂತೇಳಿ, ಕ್ವಶನ್ ಮಾರ್ಕ್. ಸೊ ಇದು ರೈಟ್ ಆಗಿರ್ತಕ್ಕಂತಹ ಒಂದು ಕ್ವಶನ್ ಟ್ಯಾಗ್ ಅಂತ ಹೇಳ್ಬೋದು. ನೋಡಿ ಇಸಂಟ್ ಇಟ್ ಎಲ್ಲಿದೆ, ಫಸ್ಟ್ ಆಪ್ಷನ್ಸ್ ಇದೆ. ಸೊ ಇದು ರೈಟ್ ಆನ್ಸರು. ಆರಂಟದೇ ಇದೆ, ಆರ್ ಅಂತಕ್ಕಂಥದ್ದು ಇದರಲ್ಲಿ ಬಳಸೇ ಇಲ್ಲ. ಸೊ ದೇ ಅನ್ನುವಂಥ ಒಂದು ಇದು ಸಬ್ಜೆಕ್ಟ್ನಲ್ಲಿ ಶಾಂತಿ ಗ್ರಾಮ ಇದೆ, ಇದು ಕೂಡ ರಾಂಗ್ ಆಗುತ್ತೆ. ಈಸ್ ಇಟ್ ಅನ್ನುವಂಥದ್ದು ಇದು ನೆಗೆಟಿವ್ ಸೆಂಟೆನ್ಸ್ಗೆ ಬಳಸುವಂಥದ್ದು, ಸೊ ಇದು ಕೂಡ ರಾಂಗ್ ಆಗುತ್ತೆ. ಆರ್ದೆ ಅನ್ನುವಂಥದ್ದು ಕೂಡ ನೆಗೆಟಿವ್ ಸೆಂಟೆನ್ಸ್ಗೆ ಬಳಸುವಂಥದ್ದು, ಸೊ ಇದು ಕೂಡ ರಾಂಗ್ ಆಗುತ್ತೆ, ಯಾಕಂದರೆ ಪಾಸಿಟಿವ್ ಸೆಂಟೆನ್ಸ್ ಕೊಡಲಾಗಿದೆ. ಸೊ ಇಸಂಟ್ ಇಟ್ ಅನ್ನುವಂಥದ್ದು ರೈಟ್. ಓಕೆ, ನೆಕ್ಸ್ಟ್ ನೋಡಿ, ನಾನು ಕ್ವಶನ್ ಟ್ಯಾಗ್ ಮೇಲೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಸೊ ಮತ್ತು ಮಾಡ್ತೀನಿ ಡೀಟೇಲ್ ಆಗಿ. ಹಲೋ ಲತಾ, ಯು ಲುಕ್ ಬ್ಯೂಸಿ, ಎನಿಥಿಂಗ್ ಐ ಕ್ಯಾನ್ ಡೂ ಟು ಹೆಲ್ಪ್ ಅಂತ ಇದೆ. ಸೊ 8ನೇ ಒಂದು ಪ್ರಶ್ನೆ ಬಂದ್ಬಿಟ್ಟು ಹಲೋ ಲತಾ, ಯು ಲುಕ್ ಬ್ಯೂಸಿ, ಎನಿಥಿಂಗ್ ಐ ಕ್ಯಾನ್ ಡೂ ಟು ಹೆಲ್ಪ್ ಅಂತ ಇದೆ. ಅಂದರೆ ಲತಾ ನಮಸ್ಕಾರ ಅಂಥೇಳಿ, ನೀನು ಬ್ಯೂಸಿ ಆಗಿರುವಂತೆ ಕಾಣ್ತಾ ಇದೆಯಾ, ನಾನು ನಿನಗೆ ಏನಾದರೂ ಸಹಾಯ ಮಾಡಲಾ ಅಥವಾ ಸಹಾಯ ಮಾಡಬಹುದಾ, ನಾನು ಸಹಾಯ ಮಾಡಲು ಏನಾದರೂ ಮಾಡ್ಬೋದಾ ನಿನಗಂತ. ಸೊ ಇದ್ರ ಒಂದು ಕನ್ನಡ ಮೀನಿಂಗ್ ಇದೆ. ಏನಾಗುತ್ತೆ, ಚೂಸ್ ದ ಮಸ್ಟ್ ಸೂಟೇಬಲ್ ಆಪ್ಷನ್. ಇದರಲ್ಲಿ ಈ ವಾಕ್ಯದ ಬಗ್ಗೆ ಒಂದು ಸೂಟೇಬಲ್ ಆಗಿರ್ತಕ್ಕಂಥ ಆಪ್ಷನ್ ಇದೆ, ಅದನ್ನು ನೀವು ಚೂಸ್ ಮಾಡಿ ಅಂತ ಹೇಳ್ತಾನೆ. ಸೊ ಫಸ್ಟ್ ಇದ್ರ ಕನ್ನಡದಲ್ಲಿ ನೀಟಾಗಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಇದ್ರ ಮೀನಿಂಗು ನಿಮಗೆ ಏನಿದೆ ಅಂತ, ಯಾವ ರೀತಿಯಾಗಿದೆ ಈ ಸೆಂಟೆನ್ಸ್ ಟೋನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಏನಿದೆಯಪ್ಪ ಅಂತಂದರೆ ಇದು ಹಲೋ ಅಥವಾ ನಮಸ್ಕಾರ ಯಾವುದಾದ್ರೂ ಒಂದು. ಹಲೋ ಲತಾ, ಸೊ ನೀನು ಬ್ಯುಸಿ ಆಗಿರುವಂತೆ ಕಾಣ್ತಾ ಇದೆಯಾ, ನಾನು ಸಹಾಯ ಮಾಡಲು ಏನಾದರೂ ನಿನಗೆ ಮಾಡಬಹುದೇ ಅಂತ ಪ್ರಶ್ನೆ ಮಾಡಲಾಗಿದೆ. ಸೊ ಅದು ಯಾವ ರೀತಿಯ ಒಂದು ಟೋನ್ನಲ್ಲಿ ಇದೆ ಅಂದರೆ ಎಕ್ಸೆಪ್ಟಿಂಗ್ ಹೆಲ್ಪ್ ಅಂತ ಇದೆ. ಫಸ್ಟ್ನೇದು ಬಂದು ಎಕ್ಸೆಪ್ಟಿಂಗ್ ಹೆಲ್ಪ್ ಅಂತ ಇದೆಯಲ್ಲ, ಎಕ್ಸೆಪ್ಟಿಂಗ್ ಹೆಲ್ಪ್ ಅಂತಂದರೆ ಸೊ ಇದು ಸಹಾಯವನ್ನು ಸ್ವೀಕರಿಸೋದು ಅಥವಾ ಒಪ್ಪಿಕೊಳ್ಳೋದು ಅಂತ ಆಗುತ್ತೆ. ಇಲ್ಲಿ ಸಹಾಯವನ್ನು ಸ್ವೀಕರಿಸೋದು ಇಲ್ಲ, ಒಪ್ಪಿಕೊಳ್ಳೋದು ಆ ರೀತಿಯ ಟೋನ್ ಇಲ್ಲ ಇಲ್ಲಿ. ಅವನೇ ಏನು ಮಾಡ್ತಾ ಇದ್ದಾನೆ, ಐ ಕ್ಯಾನ್ ಡೂ ಟು ಹೆಲ್ಪ್ ಅಂತ ಇದೆ, ನಾನೇನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾನೆ. ಸೊ ಇದು ಸಹಾಯವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಂತಲ್ಲ, ಅವಳು ಒಪ್ಪಿಕೊಂಡ್ರೆ, ಲತಾ ಒಪ್ಪಿಕೊಂಡ್ರೆ ಎಕ್ಸೆಪ್ಟಿಂಗ್ ಹೆಲ್ಪ್ ಅಂತ ಆಗುತ್ತೆ. ಬಟ್ ಇದು ಸಹಾಯವನ್ನು ಅವನೇ ಕೇಳ್ತಾ ಇದ್ದಾನೆ ಅಂತ ಹೇಳ್ಬೋದು, ಮಾಡ್ತೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ರಿಫ್ಯೂಸಿಂಗ್ ಹೆಲ್ಪ್ ಅಂತ ಇದೆ. ಈ ರಿಫ್ಯೂಸಿಂಗ್ ಹೆಲ್ಪ್ ಅನ್ನುವಂಥದ್ದು ತಿರಸ್ಕಾರ ಮಾಡೋದು. ಸಹಾಯವನ್ನು ಯಾರಾದರೂ ಮಾಡ್ಲಿಕ್ಕೆ ಬಂದರೆ ತಿರಸ್ಕರಿಸೋದು ಅಥವಾ ವಿನಯದಿಂದ ಸಹಾಯ ಬೇಡ ಅಂತ ಹೇಳೋದನ್ನು ನಾವು ರಿಫ್ಯೂಸಿಂಗ್ ಹೆಲ್ಪ್ ಅಂತ ಕರಿತೀವಿ. ಸೊ ಆ ರೀತಿಯಾಗಿರ್ತಕ್ಕಂಥ ಟೋನ್ ಈ ಒಂದು ವಾಕ್ಯದಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಸೊ ಎರಡು ಕೂಡ ರಾಂಗು. ಆಫರಿಂಗ್ ಹೆಲ್ಪ್ ಅಂತ ಇದೆ. ಆಫರಿಂಗ್ ಹೆಲ್ಪ್ ಅಂತಂದರೆ ಸಹಾಯ ಮಾಡಲು ಮುಂದಾಗೋದು ಅಥವಾ ಸಹಾಯ ಮಾಡಲು ಆಫರ್ ಮಾಡೋದು. ಸರಿ, ಅದೇ ರೀತಿ ಅನ್ನಿಸ್ತಾ ಇದೆ. ಅವನೇ ಕೇಳ್ತಾ ಇದ್ದಾನೆ, ಲತಾ ಯು ಲುಕ್ ಬ್ಯುಸಿ, ನಿನ್ನ ಭಾಳ ತುಂಬ ಬ್ಯುಸಿ ಅನಿಸುತ್ತೆ, ಸೊ ಬ್ಯುಸಿ ಆಗಿರುವಂತೆ ಕಾಣ್ತಾ ಇದೆಯಾ, ನಾನೇನಾದರೂ ನಿನಗೆ ಸಹಾಯ ಮಾಡ್ಬೋದಾ ಏನಾದರೂ ಅಂತ ಕೇಳ್ತಾ ಇದ್ದಾನೆ. ಸೊ ಇದು ನನಗೆ ಸರಿ ಅಂತ ಅನಿಸ್ತಾ ಇದೆ. ಸೊ ಇದೇ ರೈಟ್ ಆನ್ಸರು. ಆಸ್ಕಿಂಗ್ ಇನ್ಫಾರ್ಮೇಷನ್, ಇದನ್ನೊಂದು ನೋಡ್ಬಿಡೋಣ. ಸೊ ಆಸ್ಕಿಂಗ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಕೇಳೋದು ಅಥವಾ ವಿವರ ಕೇಳೋದು ಅಂತ ಆಗುತ್ತೆ. ಇಲ್ಲಿ ಈ ಒಂದು ವಾಕ್ಯದ ಟೋನು ಆ ರೀತಿಯಾಗೇ ಇಲ್ಲ, ಏನೂ ಮಾಹಿತಿ ಕೇಳಿಲ್ಲ, ಸೊ ಯಾವ ರೀತಿ ವಿವರನೂ ಇಲ್ಲ. ಸೊ ಇಲ್ಲಿ ಅವನೇ ಆಫರ್ ಮಾಡ್ತಾ ಇದ್ದಾನೆ, ನಾನು ನಿನ್ಗೇನಾದರೂ ಸಹಾಯ ಮಾಡಲಾ ಅಂತೇಳಿ. ಸೊ ಥರ್ಡ್ ಒನ್ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು, ಆಫರಿಂಗ್ ಹೆಲ್ಪ್ ಅನ್ನುವಂಥದ್ದು. ಸೊ ಆಸ್ಕಿಂಗ್ ಇನ್ಫಾರ್ಮೇಷನ್ ಕೂಡ ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ 9ನೇದು, ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್ ಅಂತ ಇದೆ. ಇಲ್ಲಿ ಚೂಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಡ್, ಅಂದರೆ ಇಲ್ಲಿ ವರ್ಬ್ ಇಲ್ಲ. ಸೊ ವರ್ಬನ್ನು ಕೊಡಲಾಗಿದೆ, 4 ರೀತಿಯ ವರ್ಬ್ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಸೊ ಆ 4 ರೀತಿಯ ವರ್ಬ್ಗಳಲ್ಲಿ ಯಾವುದು ರೈಟ್ ಅಂತ ಇದೆ ನೋಡ್ತಾ ಹೋಗೋದಾದರೆ, ಸೊ ಫಸ್ಟ್ ವರ್ಬ್ ಬಂದು ಗ್ರೋ ಅಂತ ಇದೆ. ಸೊ ಇದು ವರ್ಬ್ 1. ಸೊ ಈ ವರ್ಬ್ 1 ನಾವು ಬೆಳೆ ಅಂತ ಆಗುತ್ತಲ್ಲ, ಸೊ ವರ್ಬನ್ನು ಎಲ್ಲಿ ಹಚ್ತೀವಿ ಅಂತಂದರೆ ಸೆಂಟೆನ್ಸ್ನಲ್ಲಿ, ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುತ್ತಲ್ಲ ಅಲ್ಲಿ ನಾವು ಗ್ರೋನ ಹಚ್ತೀವಿ. ಬಟ್ ಅದು ಯಾವಾಗ ಹಚ್ತೀವಿ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಫ್ಲೂರಲ್ ಇದ್ದಾಗ,
ಪ್ಲೂರಲ್ ಬಂದಾಗ ಹಚ್ತೀವಿ ಒಂದು, ಇಲ್ಲಾಂದ್ರೆ ಆಯ್ ಬಂದಾಗ ಹಚ್ತೀವಿ. ಸಬ್ಜೆಕ್ಟ್ ಜಾಗದಲ್ಲಿ ಪ್ಲೂರಲ್ ಆಯ್ ವಿ ಯು ದೇ. ಸೊ ಬಹುವಚನವಾಗಿರ್ತಕ್ಕಂಥ ಸಬ್ಜೆಕ್ಟ್ ಬಂದಿತ್ತು ಅಂದರೆ ಪ್ಲೂರಲ್ ಗ್ರೋ ಅಂತ ಹಚ್ತೀವಿ. ಸೊ ಇಲ್ಲಿ ಮೈ ಮದರ್ ಅನ್ನುವಂಥದ್ದು ಇದೆಯಲ್ಲ, ಸೊ ಇದು ಮೈ ಮದರು ಸಿಂಗ್ಯುಲರ್ ಥರ್ಡ್ ಪರ್ಸನ್ ಆಗಿರೋದ್ರಿಂದ ಸೊ ಇಲ್ಲಿ ಗ್ರೋ ಬರಂಗಿಲ್ಲ. ಸೊ ಇದು ರಾಂಗ್ ಆಯಿತು ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಗ್ರೋಸ್ ಇದೆ. ಸೊ ಈ ಗ್ರೋಸ್ ಅನ್ನು ಯಾವಾಗ ಉಪಯೋಗ ಮಾಡ್ತೀವಿ, ಇಲ್ಲಿ ವರ್ಬ್ ಒನ್ನೇ ಇದೆ ಪ್ಲಸ್ ಅದಕ್ಕೇನಾಗಿದೆ ಎಸ್ ಅಥವಾ ಇ ಎಸ್ ಅನ್ನು ಬಳಸಲಾಗಿದೆ ಪ್ರತ್ಯಯವನ್ನು ಗ್ರೋಸ್ ಅಂತ ಹೇಳಿ. ಸೊ ಇದಕ್ಕೆ ಯಾವಾಗ ಬಳಸ್ತೀವಿ ಇದನ್ನು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿ ಬಂದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿ ಬಂದಾಗ ಬಳಸ್ತೀವಿ. ಸೊ ಇಲ್ಲಿ ನೋಡಿ ಮೈ ಮದರ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇದೆ, ಸೊ ಥರ್ಡ್ ಪರ್ಸನ್ ಇದೆ. ಹೀಗಾಗಿ ಸೊ ಗ್ರೋಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದು ರೈಟ್ ಆನ್ಸರು. ಗ್ರೋವಿಂಗ್ ಯಾಕೆ ರೈಟ್ ಅಲ್ಲ ಅಂದರೆ ಇದು ING ಫಾರ್ಮಲ್ ಇದೆ. ಸೊ ಹೀಗಾಗಿ ಇದು ನಾವು ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಸ್ತೀವಿ. ಮೈ ಮದರ್ ಈಸ್ ಗ್ರೋಯಿಂಗ್ ಅಂತಾರೆ ಆಗಬೇಕು, ವಾಸ್ ಪಾಸ್ಟ್ ಟೆನ್ಸ್ನಲ್ಲಿ ವಾಸ್ ಗ್ರೋಯಿಂಗ್ ಅಂತಾರೆ ಆಗಬೇಕು. ಇಲ್ಲಿ ಈಸೂನ್ ಇಲ್ಲ ವಾಸೂನ್ ಇಲ್ಲ. ಸೊ ಹೀಗಾಗಿ ಇದು ರಾಂಗ್ ಆಗುತ್ತೆ. ಗ್ರೋನ್ ಅಂತ ಇದೆ, ಇದು V3 ಫಾರ್ಮಲ್ ಇದೆ. ಸೊ ಇದು ವರ್ಬಿನ ಮೂರನೇ ರೂಪ. ಇದನ್ನು ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬಳಸ್ತೀವಿ. ಒಂದು ಹ್ಯಾಡ್ ಬರಬೇಕು ಇಲ್ಲ ಹ್ಯಾಸ್ ಬರಬೇಕು. ಸೊ ಗ್ರೋನ್ ಮೈ ಮದರ್ ಹ್ಯಾಡ್ ಗ್ರೋನ್ ಅಂತಾರ ಬರಬೇಕು, ಮೈ ಮದರ್ ಹ್ಯಾಸ್ ಗ್ರೋನ್ ಅಂತ ಬರಬೇಕು. ಸೊ ಹ್ಯಾಸೂನ್ ಇಲ್ಲ ಹ್ಯಾಡೂನ್ ಇಲ್ಲ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ರೈಟ್ ಆನ್ಸರ್ ಈಸ್ ಗ್ರೋಸ್ ಅಂತ ಹೇಳಿ. ಸೊ ಇದ್ರ ಕನ್ನಡ ಮೀನಿಂಗ್ ಬಂದು ನೋಡಿ ಏನಾಗುತ್ತಪ್ಪ ಅಂತಂದರೆ, ನನ್ನ ತಾಯಿ ತನ್ನ ಅಡಿಗೆ ತೋಟದಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆಸ್ತಾಳೆ ಅಂತ ಆಗ್ತದೆ. ಸೊ ನನ್ನ ತಾಯಿ ತನ್ನ ಅಡಿಗೆ ತೋಟದಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆಸ್ತಾಳೆ. ಹರ್ಬ್ಸ್ ಅಂತ ಇದೆಯಲ್ಲ, ಸೊ ಇದು ಔಷಧಿ ಸಸ್ಯ ಅಂತ ಇದ್ರ ಮೀನಿಂಗ್ ಬರುತ್ತೆ. ಸೊ ಹೀಗಾಗಿ ಇದು ಗ್ರೋಸ್ ಅನ್ನುವಂಥದ್ದು ರೈಟ್ ಅಂತ ನಾನು ಹೇಳ್ತೇನೆ. ನೆಕ್ಸ್ಟು ಕೊನೆಯದಾಗಿ ಆರ್ಟಿಕಲ್ಸ್ ಮೇಲೆ ಒಂದು ಕ್ವಶನ್ ಇದೆ. ಸೊ ನೋಡಿ, ಒನ್ ಆಫ್ ಡ್ಯಾಶ್ ಯುನಿಕ್ ಫೀಚರ್ಸ್ ಆಫ್ ದಿಸ್ ಫೋನ್ ಇಸ್ ದ್ಯಾಟ್ ಇಟ್ ಈಸ್ ವೆರಿ ಲೈಟ್ ಅಂತ ಇದೆ. ಸೊ ಇಲ್ಲಿ ಸೆಲೆಕ್ಟ್ ದ ರೈಟ್ ವರ್ಡ್ ಅಂತ ಕೊಡಲಾಗಿದೆ. ಎ, ಯಾನ್, ದ, ಒನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ ಅನ್ನು ಹಚ್ಚಬೇಕು. ಎ ಹಚ್ಬೇಕಾ, ಯಾನ್ ಹಚ್ಬೇಕಾ, ದ ಹಚ್ಬೇಕಾ ಅನ್ನುವಂಥದ್ದು. ಒನ್ ಆಫ್ ಬಂದು ಪ್ಲಸ್ ಅಲ್ಲಿ ಮುಂದ್ಗಡೆ ಫ್ಲೂರಲ್ ನೌನ್ ಇತ್ತು ಅಂತಂದರೆ ನೋಡಿ, ಇಲ್ಲಿ ಫ್ಲೂರಲ್ ನೌನ್ ಇದೆ, ಯುನಿಕ್ ಫ್ಯೂಚರ್ಸ್ ಅಂತ ಇಲ್ಲಿಲ್ಲ ಫೀಚರ್ಸ್ ಅಂತೇಳಿ. ಸೊ ಹೀಗಾಗಿ ನಾವು ಒನ್ ಆಫ್ ಬಂದ ತಕ್ಷಣ ಏನು ಹಚ್ಚಬೇಕಪ್ಪ ಅಂತಂದರೆ ದ ಕಂಪಲ್ಸರಿ ಹಚ್ಚಬೇಕು. ಒನ್ ಆಫ್ ದ ಯುನಿಕ್ ಪಿಕ್ಚರ್ಸ್, ದ ಮುಂದ್ಗಡೆ ಏನಿರಬೇಕು ಅಂದರೆ ಫ್ಲೂರಲ್ ನೌನ್ ಇರಲೇಬೇಕು ಕಂಪಲ್ಸರಿ. ಫ್ಲೂರಲ್ ನೌನ್ ಇದ್ದರೆ ಹಿಂದ್ಗಡೆ ದಾನ ಹಚ್ಚಬೇಕು ಅನ್ನುವಂಥದ್ದು. ಯುನಿಕ್ ಫೀಚರ್ಸ್ ಇದೆಯಲ್ಲ, ಸೊ ಈ ರೀತಿಯಾಗಿ ನಾವು ಇದನ್ನು ಹಚ್ಬೋದು. ಒನ್ ಆಫ್ ದ ಯುನಿಕ್ ಫೀಚರ್ಸ್ ಆಫ್ ದಿಸ್ ಫೋನ್ ಇಸ್ ದ್ಯಾಟ್ ಈಸ್ ವೆರಿ ಲೈಟ್ ಅಂಥೇಳಿ ಸೊ ಆಗುತ್ತೆ. ಅಂದರೆ ಈ ಫೋನ್ನ ವಿಶಿಷ್ಟ ಲಕ್ಷಣಗಳಲ್ಲೊಂದು ಇದು ತುಂಬ ಹಗುರವಾಗಿದೆ ಎಂಬುದು ಆಗಿದೆ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಏನಿದು ಈ ಫೋನ್ನ ಅನನ್ಯ ವೈಶಿಷ್ಟ್ಯಗಳಲ್ಲೊಂದು ಎಂದರೆ ಇದು ಬಹಳ ತೂಕ ಕಡಿಮೆ ಆಗಿದೆ ಅಂಥೇಳಿ ಕನ್ನಡ ಮೀನಿಂಗನ್ನು ಸೊ ಈ ಒಂದು ಸೆಂಟೆನ್ಸ್ ಕೊಡುತ್ತೆ. ಸೊ ಒನ್ ಆಫ್ ಬಂದಮೇಲೆ ದ ಹಚ್ಚಿದ್ವಿ, ದ ಮುಂದ್ಗಡೆ ಫ್ಲೂರಲ್ ನೌನ್ ಕಂಪಲ್ಸರಿ ಇರುತ್ತೆ. ಸೊ ಇದು ಈ ಒಂದು ಸೆಂಟೆನ್ಸ್ನ ಸೊ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇಲ್ಲಿಯವರೆಗೆ ನಾನು ಒಂದು GPSTRನ 2019ರಲ್ಲಿರತಕ್ಕಂತಹ ಜನರಲ್ ಇಂಗ್ಲೀಷ್ ಮೇಲೆ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಸರಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೆಕ್ಸ್ಟು ನಾನು ಮುಂಬರುವಂತಹ ದಿನಗಳಲ್ಲಿ ಸೊ ಸಂಭವನೀಯ ಪ್ರಶ್ನೆಗಳನ್ನು ಮಾಡ್ತೇನೆ ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಸೊ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಲ್ಲಿರುವ ಪ್ರಶ್ನೆಗಳನ್ನು ಬಿಡಿಸ್ತೇನೆ. ಸೊ ಹೀಗಾಗಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೀವು ಫಾಲೋ ಮಾಡಿರಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ಒಂದು ವಿಡಿಯೋದೊಂದಿಗೆ ಸೊ ಭೇಟಿಯಾಗೋಣ. ನಮಸ್ಕಾರ.